Hello DCT aspirants, DCT 2026 KEA official answers, key answers ಈಗಾಗಲೇ KEA ಇಂದ ರಿಲೀಸ್ ಆಗಿದೆ. ಸೊ ನೀವು ಫಸ್ಟ್ KEA ವೆಬ್ಸೈಟ್ಗೆ ಹೋಗ್ತೀರಾ. KEA ವೆಬ್ಸೈಟ್ ಅಲ್ಲಿ ಅಡ್ಮಿಷನ್ಸ್ ಹೋದ್ರೆ ಇಲ್ಲಿ ಡಿಪ್ಲೊಮಾ CET 2026, ಸೊ DCT 2026 key answers 25th of May 2026 ರಿಲೀಸ್ ಮಾಡಿದ್ದಾರೆ. ಸೊ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎರಡು ನೋಟಿಫಿಕೇಶನ್ ಇದೆ. ಒಂದು ನಿಮ್ಮ ಕೀ ಆನ್ಸರ್ಸ್ ಇದೆ, ಇನ್ನೊಂದು ನೋಟಿಫಿಕೇಶನ್ ಇದೆ. ಆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನೀವು KEA ಕೀ ಆನ್ಸರ್ಸ್ ನೋಡೋಣ. ಸೊ ಕೀ ಆನ್ಸರ್ ಅಲ್ಲಿ ವರ್ಷನ್ A1, B1, C1, D1 ಈ ಕೀ ಆನ್ಸರ್ಸ್ ನಿಮ್ಗೆ 1 to 100 ಇದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ನಿಮ್ಗೆ 1 to 10 ಆನ್ಸರ್ಸ್ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ನೀವು ಕೂಡ ಡೌನ್ಲೋಡ್ ಮಾಡ್ಬೋದು, ಅದರ್ವೈಸ್ ಇಲ್ಲೂ ಕೂಡ ನಿಮಗೆ ವಿಸಿಬಿಲಿಟಿ ಇದೆ. ಸೊ ಫಸ್ಟ್ 1 to 10 ಕಾಣಿಸ್ತಾ ಇದೆ. ಸೊ ವರ್ಷನ್ ಕೋಡ್ ಬೇಸ್ ಮೇಲೆ ನೀವು ಆನ್ಸರ್ಸ್ನ ಚೆಕ್ ಮಾಡ್ತಾ ಹೋಗಬಹುದು. ನೀವೇನೇ ಈ ಕೀ ಆನ್ಸರ್ಸ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಕೀ ಆನ್ಸರ್ಸ್ನ ಚೆಕ್ ಮಾಡಿ, ಇದ್ರ ಜೊತೆಗೆ ಯಾವ್ದಾದ್ರು ನಿಮ್ಮ ಆನ್ಸರ್ಸ್ ಅಲ್ಲಿ ಆಬ್ಜೆಕ್ಷನ್ಸ್ ಏನಾದರೂ ಇದ್ರೆ ಓಕೆ. ಸೊ 1 to 50 ಆಯ್ತು. ಸೊ ನೀವು ಇದು ನೋಡ್ಬೋದು. ನೆಕ್ಸ್ಟ್ 51 to ನಿಮಗೆ 51 ಇಂದ 58 ಆಯ್ತು. ನೆಕ್ಸ್ಟ್ 58 to 64, 70 to 80, 80 to 90, 90 to 100. ಸೊ ನೀವು ಈ ಆನ್ಸರ್ಸ್ನ ಏನು ರಿಲೀಸ್ ಮಾಡಿದ್ದಾರೆ, ಇನ್ ಕೇಸ್ ಈ ಆನ್ಸರ್ ಅಲ್ಲಿ ನಿಮ್ಗೆ ಏನಾದರೂ ಆಬ್ಜೆಕ್ಟ್ ಮಾಡಬೇಕು ಅಂದ್ರೆ ಆಬ್ಜೆಕ್ಷನ್ಗೆ ಅವ್ರ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಎಕ್ಸಾಮ್ 23rd of May 2026 ಎಕ್ಸಾಮ್ ಆಗಿದೆ. 25th of May 2026 ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ. ಈ ಕೀ ಆನ್ಸರ್ ಅಲ್ಲಿ ನಿಮ್ಗೆ ಏನಾದರೂ ಆನ್ಸರ್ಸ್ ರಾಂಗ್ ಇದೆ ಅಂತ ಅನ್ಸಿದ್ರೆ 27th of May 2026 10:30 ಒಳಗಡೆಗೆ ನೀವು ಆಬ್ಜೆಕ್ಟ್ ಮಾಡಬಹುದು. ಆಬ್ಜೆಕ್ಟ್ ಮಾಡೋದಕ್ಕೆ ನೀವು ಪ್ರಿಪೇರ್ ಮಾಡ್ಕೋಬೇಕು PDF ನ. ನೀವು ಯಾವ ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ DCT 2026 ಕ್ವೆಶನ್ ಪೇಪರ್ದು ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗಿರೋದು 23rd of May 2026. ವರ್ಷನ್ ಕೋಡ್ ಯಾವುದು ಅಂತ ಮೆನ್ಷನ್ ಮಾಡಬೇಕು, ಕ್ವೆಶನ್ ನಂಬರ್ನ ಮೆನ್ಷನ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಆನ್ಸರ್ಸ್ ಏನಿದೆ ಅದರ ರೀಸನಿಂಗ್ ಇರ್ಬೋದು, ಸೊಲ್ಯೂಷನ್ಸ್ ಇರ್ಬೋದು, ಡಯಾಗ್ರಾಮ್ಸ್ ಇರ್ಬೋದು, ಫಾರ್ಮುಲಾಸ್ ಇರ್ಬೋದು, ಒಟ್ಟಾರೆ ನೀವು ಸರಿ ಅಂತ ಹೇಳಿದ್ದಕ್ಕೆ ಏನೆಲ್ಲ ನಿಮಗೆ ಆಬ್ಜೆಕ್ಟ್ ಮಾಡಬೇಕು ಆ ಎಲ್ಲ ಆನ್ಸರ್ಸ್ನ ಪ್ರಿಪೇರ್ ಮಾಡಿ ಆ PDF ನೀವು ಇಲ್ಲಿ DCT 2026 KEA ಆಬ್ಜೆಕ್ಷನ್ ಲಿಂಕ್ ಅಂತ ಇದೆ. ಈ ಆಬ್ಜೆಕ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ಈಗಾಗಲೇ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಕ್ಯಾಂಡಿಡೇಟ್ ಬರ್ತು, ಸೊ ನಿಮ್ದೆಲ್ಲ ಇನ್ಫಾರ್ಮೇಶನ್ ಇದೆ. ಇದಕ್ಕೆ ಲಾಗಿನ್ ಆಗಿಬಿಟ್ಟು ಆ PDF ಅಪ್ಲೋಡ್ ಮಾಡಿ ಸ್ಟೂಡೆಂಟ್ಸ್. ಸಪೋಸ್ ನಿಮ್ಮ ಆನ್ಸರ್ ರಿಯಲಿ ಇಫ್ ಇಟ್ ಈಸ್ ಕರೆಕ್ಟ್ ಇದ್ರೆ ಅವಾಗ ದ ಅಪ್ಡೇಟೆಡ್ KEA ಆನ್ಸರ್ಸ್ಗಳನ್ನ ನಿಮಗೆ ಮತ್ತೊಂದ್ಸರಿ ಡೇಟ್ ಮಾಡಿ KEA ರಿಲೀಸ್ ಮಾಡ್ತಾರೆ. ಇನ್ ಕೇಸ್ ತಪ್ಪಿದ್ರೆ ಅಥವಾ ಯಾವ್ದಾದ್ರು 1 ಅಥವಾ 2 ಇದ್ರೆ ಸಮ್ಟೈಮ್ಸ್ ಅವ್ರು KEA ಅಪ್ಡೇಟೆಡ್ ರಿಲೀಸ್ ಮಾಡದೇ ಇದ್ರು ಕೂಡ ನಿಮ್ಮ ರ್ಯಾಂಕಿಂಗಿಗೆ ಕರೆಕ್ಟ್ ಆಗಿರೋದನ್ನ ಕನ್ಸಿಡರ್ ಮಾಡಿ ಅದಕ್ಕೆ ಅಕಾರ್ಡಿಂಗ್ ಆಗಿ ನಿಮಗೆ ರ್ಯಾಂಕಿಂಗ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ನಿಮ್ದೇನಾದ್ರೂ ಆಬ್ಜೆಕ್ಷನ್ಸ್ ಇದ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸು ಆಬ್ಜೆಕ್ಟ್ ಮಾಡ್ಬೋದು. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ so that it can reach to the needy DCT aspirants. Thank you for watching this video. This is Rupeshri from TGI Academy.